ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು SLC ಪರೀಕ್ಷೆಯನ್ನು ಮುಗಿಸಿ ಪ್ರಥಮ PUC ತರಗತಿಗೆ ಪ್ರವೇಶವನ್ನು ಪಡೆದಿದ್ದೀರಿ. ಆದರೆ ಕೆಲವೊಂದು ಕಾರಣ ಅಂದರೆ ಕೊರೋನಾದಿಂದಾಗಿ ನಿಮ್ಮ ಪರೀಕ್ಷೆ SLC ಪರೀಕ್ಷೆಯನ್ನು ಕೂಡ 1-2-3 ತಿಂಗಳು ಮುಂದೆ ಹೋಯಿತು. ಆದರೂ ಕೂಡ ಆ ಕೊರೋನಾದ ಮಧ್ಯೆ ನೀವು ಪರೀಕ್ಷೆಗಳನ್ನು ಎದುರಿಸಿ SLC ಪರೀಕ್ಷೆಯನ್ನು ಎದುರಿಸಿ ಅದನ್ನು ತೇರ್ಗಡೆ ಮಾಡಿ ಪ್ರಥಮ PUCಗೆ ದಾಖಲಾತಿಯನ್ನು ಪಡೆದು ಕಾಲೇಜಿಗೆ ಬರುವ ಉತ್ಸುಕರಾಗಿದೆ. ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರುವ ಉತ್ಸುಕತೆ ಇದ್ರೂ ಕೂಡ ಈ ಕೊರೋನಾ ಅಡ್ಡಿಯಾಗಿದೆ. ಆದರೂ ಕೂಡ ನಮ್ಮ ವಿದ್ಯಾರ್ಥಿಗಳ ಜ್ಞಾನಕ್ಕೆ ತೊಂದರೆ ಆಗಬಾರದೆನ್ನುವಂತಹ ದೃಷ್ಟಿಯಿಂದ ನಾವು ಕಾಲೇಜಿನಲ್ಲಿ ಪಾಠ ಮಾಡಿ ಅದನ್ನು ಮಕ್ಕಳಿಗೆ ವಿಡಿಯೋ ಅಪ್ಲೋಡ್ ಮಾಡಿ ಮೊಬೈಲ್ನಲ್ಲಿ ಪಾಠವನ್ನು ವೀಕ್ಷಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನೀವು ಪ್ರಥಮ PUCಗೆ ಕಲಾ ವಿಭಾಗ ಅಂದರೆ ಶಿಕ್ಷಣ ವಿಭಾಗಕ್ಕೆ ಪ್ರವೇಶ ಪಡೆದು ಶಿಕ್ಷಣದ ಕುರಿತು ಅಧ್ಯಯನವನ್ನು ಮಾಡಬೇಕಾಗಿದೆ. ಇಲ್ಲಿ ನಿಮಗೆ ಇದುವರೆಗೂ ಎಲ್ಲ ವಿಷಯಗಳು ಅಂದರೆ ವಿಜ್ಞಾನ, ಗಣಿತ, ಕನ್ನಡ ಅವುಗಳ ಜ್ಞಾನವನ್ನು ಪಡೆದಿದೆ. ಇಲ್ಲಿ ಶಿಕ್ಷಣ ಅನ್ನುವಂತಹ ಅರ್ಥ, ಇಲ್ಲಿ ಶಿಕ್ಷಣದ ಪರಿಕಲ್ಪನೆ ಮೊದಲನೇದಾಗಿ ನೀವು ಏನು ತಿಳ್ಕೊಳ್ಬೇಕಾದ್ರೆ ಶಿಕ್ಷಣದ ಪರಿಕಲ್ಪನೆ, ಶಿಕ್ಷಣದ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಎಜುಕೇಶನ್, CONCEPT, ಕಾನ್ಸೆಪ್ಟ್ ಆಫ್ ಎಜುಕೇಶನ್, ಕಾನ್ಸೆಪ್ಟ್ ಆಫ್ ಎಜುಕೇಶನ್. ಶಿಕ್ಷಣದ ಪರಿಕಲ್ಪನೆ ಅಂದ್ರೆ ಈ ಭೂಮಿಯ ಮೇಲಿನ ಜೀವಿಗಳ ಹುಟ್ಟು, ಈ ಭೂಮಿಯ ಮೇಲಿನ ಜೀವಿಗಳ ಹುಟ್ಟು ನಿಜಕ್ಕೂ ನಿಗೂಢ. ಕೆಲವರು ಇದನ್ನ ಈ ಹುಟ್ಟನ್ನ ಆಕಸ್ಮಿಕವೆಂದರೆ, ಇನ್ನು ಕೆಲವರು ಏನಂತ ಹೇಳ್ತಾರೆ ಅಂದ್ರೆ ದೇವರ ಸೃಷ್ಟಿ ಅಂತ ಕೂಡ ಹೇಳಲಾಗ್ತದೆ. ಜೀವಿಗಳಲ್ಲಿ ಪ್ರಾಣಿಗಳು ಪ್ರಜ್ಞಾಹೀನ ಸ್ಥಿತಿಯನ್ನ ಹೊಂದಿವೆ. ಈ ಜೀವಿಗಳಲ್ಲಿ, ಈ ಭೂಮಿಯ ಮೇಲಿನ ಜೀವಿಗಳಲ್ಲಿ ಏನಾಗಿದೆ ಅಂದ್ರೆ ಪ್ರಾಣಿಗಳು ಪ್ರಜ್ಞಾಹೀನ ಸ್ಥಿತಿಯನ್ನ ಹೊಂದಿವೆ. ಅದರಲ್ಲಿಯೂ ಕೂಡ ಮಾನವ ಸ್ವಲ್ಪ ಹೆಚ್ಚು ತನ್ನ ಬೌದ್ಧಿಕ ಸಾಮರ್ಥ್ಯ ಏನು, ಇವು ಎಲ್ಲ ಜಗತ್ತಿನ ಎಲ್ಲಾ ಜೀವಿರಾಶಿಗಳಲ್ಲಿ ಈ ಮಾನವ ಬುದ್ಧಿಶಕ್ತಿಯನ್ನ ಹೊಂದಿದಂತಹ ಜೀವಿಯಾಗಿದ್ದಾನೆ. ಈ ತನ್ನ ಬುದ್ಧಿ ಸಾಮರ್ಥ್ಯದಿಂದ ಉಳಿದೆಲ್ಲ ಪ್ರಾಣಿಗಳ ಮೇಲೆ ಮತ್ತು ಪ್ರಾಣಿ ನಿಸರ್ಗದ ಮೇಲೆ ಹಿಡಿತವನ್ನ ಸಾಧಿಸ್ತಾನೆ. ಏನು ಈ ತನ್ನ ಬುದ್ಧಿಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಆ ಸಾಮರ್ಥ್ಯದಿಂದ ಉಳಿದೆಲ್ಲ ಪ್ರಾಣಿಗಳ ಮೇಲೆ ಅದರ ಜೊತೆಗೆ ನಿಸರ್ಗದ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸ್ತಾನೆ ಅಂತ ಕೂಡ ಹೇಳಬಹುದು. ಮಾನವ ಬುದ್ಧಿವಂತ ಹಾಗೂ ಕ್ರಿಯಾಶೀಲನಾಗಿ, ಮಾನವ ಏನಾಗಿದ್ದಾನೆ ಬುದ್ಧಿವಂತನಾಗಿದ್ದಾನೆ, ಅದರ ಜೊತೆಗೆ ಕ್ರಿಯಾಶೀಲನಾಗಿದ್ದಾನೆ, ಯಾವಾಗಲೂ ಚಟುವಟಿಕೆಯಿಂದ ಇರ್ತಾನೆ. ಈ ಕ್ರಿಯಾಶೀಲನಾಗಿದ್ದು ಸರಿ ತಪ್ಪುಗಳ ವಿವೇಚನೆಯಿಂದ, ಏನು ಸರಿ ತಪ್ಪು ಇದೆಯಲ್ಲ ಅದರ ವಿವೇಚನೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಈ ಮಾನವ ಹೊಂದಿದ್ದಾನೆ ಎಂದು ಕೂಡ ಹೇಳಬಹುದು. ಇನ್ನು ತನ್ನ ಬುದ್ಧಿವಂತಿಕೆ ಪ್ರಭಾವದಿಂದ ಪ್ರಕೃತಿಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಳ್ಳುವ ಮೂಲಕ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ದಾರಿ ಮಾಡಿದ್ದಾನೆ ಎಂದು ಕೂಡ ಹೇಳಲಾಗ್ತದೆ. ತನ್ನ ಮಾನಸಿಕ ಸಾಮರ್ಥ್ಯದಿಂದ ಮಾನವ ಕ್ರಿಯಾಶೀಲನು ಅಭಿವೃದ್ಧಿಪರನು ಆಗಿದ್ದಾನೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈತ ಪ್ರಗತಿಯನ್ನ ಸಾಧಿಸಿದ್ದಾನೆ ಎಂದು ಕೂಡ ಹೇಳಬಹುದು. ಪ್ರಮುಖವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ, ಯಾವ ಕ್ಷೇತ್ರಗಳಲ್ಲಿ? ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಊಹೆಗೆ ಮೀರಿ ಬೆಳೆದಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನಾವು ಸಾಕಷ್ಟು ಸಾಧನೆಯನ್ನ ಮಾಡಿದೆ. ನಿಮ್ಮ ಸೈನ್ಸ್ ಬುಕ್ ಅನ್ನು ನೀವು ಓದಿದಾಗ ಸಾಕಷ್ಟು ವಿಜ್ಞಾನಿಗಳ ಹೆಸರನ್ನು ಕೇಳಿರ್ತೀರಿ. ಅದರ ಜೊತೆಗೆ ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಮುಂದಿದ್ದೀರಿ. ಇದು ತಂತ್ರಜ್ಞಾನ, ನಾವು ಇದು ಕಂಪ್ಯೂಟರ್ ಯುಗದಲ್ಲಿದ್ದೇವೆ, ಪ್ರತಿಯೊಂದಕ್ಕೂ ಕೂಡ ಏನು ಮಾಡ್ತಿದ್ದೇವೆ ಅಂದ್ರೆ ಕಂಪ್ಯೂಟರ್ ಅನ್ನ ಬಳಕೆ ಮಾಡ್ತಿದ್ದೇವೆ. ಎಲ್ಲದಕ್ಕೂ ಕೂಡ ಒಂದು ತಂತ್ರಜ್ಞಾನ, ಅದಕ್ಕೆ ಊಹೆಗೆ ಮೀರಿ
ಮಾನವ ಸಾಧನೆಯನ್ನ ಮಾಡಿದ್ದಾನೆ. ಈಗ ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ಊಹೆ ನಿರೀಕ್ಷೆಗೂ ಮೀರಿದಷ್ಟು ಸಾಧನೆಯನ್ನ ಮಾಡಿದ್ದಾನೆ ಎಂದು ಕೂಡ ಹೇಳಬಹುದು. ಇನ್ನು ಈ ಎಲ್ಲ ಅಭಿವೃದ್ಧಿ ಹಾಗೂ ಪ್ರಗತಿ ಏನು ಈ ಮಾನವ ಇಷ್ಟೆಲ್ಲ ಅಭಿವೃದ್ಧಿ ಹಾಗೂ ಪ್ರಗತಿಯನ್ನು ಹೊಂದಿದ್ದಾನೆ ಅನ್ನೋದಕ್ಕೆ ಅದಕ್ಕೆ ಪ್ರಮುಖವಾದ ಕಾರಣ ಆತ ಪಡೆದಿರುವಂತಹ ಶಿಕ್ಷಣ. ಈ ಮಾನವ ಸಾಕಷ್ಟು ಈ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳಿಗಿಂತ ಬುದ್ಧಿವಂತ ಪ್ರಾಣಿ ಮಾನವ ಏನ್ ಮಾಡಿದ್ದಾನೆ, ಊಹೆಗೆ ಮೀರಿ ಸಾಧನೆಯನ್ನು ಮಾಡಿದ್ದಾನೆ. ಈ ಸಾಧನೆಗೆ ಪ್ರಮುಖ ಕಾರಣ ಏನಂದ್ರೆ ಆತ ಪಡೆದಿರುವಂತಹ ಶಿಕ್ಷಣ ಎಂದು ಕೂಡ ಹೇಳಬಹುದು. ಆತ ಪಡೆದಿರುವಂತಹ ಶಿಕ್ಷಣ. ಇಲ್ಲಿ ಶಿಕ್ಷಣ ಮಾನವನ ಸಹಜ ಶಕ್ತಿ ಸಾಮರ್ಥ್ಯಗಳನ್ನ ಪ್ರಕಟಪಡಿಸುವಂತೆ ಮಾಡಿ ಅವನನ್ನು ಕ್ರಿಯಾಶೀಲನಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾದ್ರೆ ಇಷ್ಟೆಲ್ಲ ಕ್ರಿಯಾಶೀಲತೆಯಾಗಿ ಮಾಡಲಿಕ್ಕೆ ಈ ಶಿಕ್ಷಣ ಕಾರಣ ಅಂದ್ರೆ ನಮಗೆ ಮೊಟ್ಟ ಮೊದಲನೇದಾಗಿ ಎದುರಾಗುವಂತಹ ಒಂದು ಪ್ರಶ್ನೆ ಏನಂದ್ರೆ ಶಿಕ್ಷಣ ಎಂದರೇನು? ಶಿಕ್ಷಣ ಎಂದರೇನು ಎನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಇಲ್ಲಿ ಈ ಮೂಲಭೂತ ಪ್ರಶ್ನೆಗೆ ಪ್ರಾಚೀನ ಕಾಲದಿಂದ ಈ ಶಿಕ್ಷಣ ಎನ್ನುವಂತಹ ಒಂದು ಮೂಲಭೂತ ಪ್ರಶ್ನೆಗೆ ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೂ ಹಲವು ಚಿಂತಕರು ತಮ್ಮದೇ ಆದ ರೀತಿಯಲ್ಲಿ ಉತ್ತರ ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲವೂ ಕಷ್ಟ ಸಾಧ್ಯ. ಏನು ಶಿಕ್ಷಣ ತಮ್ಮ ಬೌದ್ಧಿಕ ಸಾಮರ್ಥ್ಯ ಹಾಗೂ ಬದುಕಿನ ಅನುಭವಗಳನ್ನು ಆಧರಿಸಿ ಶಿಕ್ಷಣವನ್ನ ಅರ್ಥೈಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಏನೇ ಆದರೂ ಶಿಕ್ಷಣ ಪದವನ್ನ ಈ ಶಿಕ್ಷಣ ಎನ್ನುವಂತಹ ಪದವನ್ನ ಒಂದು ಪದ ಅಥವಾ ಪುಟಗಳಲ್ಲಿ ವಿವರಿಸುವುದು ಕಷ್ಟ ಸಾಧ್ಯ. ಈ ಶಿಕ್ಷಣ ಏನಾಗಿದೆ ಅಂದ್ರೆ ವಿಶಾಲಾರ್ಥ ಪದವಾಗಿದ್ದು ಸಾಕಷ್ಟು ಇಡೀ ಬದುಕಿನ ಅನುಭವಗಳನ್ನು ಆಧರಿಸಿದೆ ಎಂದು ಕೂಡ ಹೇಳ್ತಾರೆ. ಶಿಕ್ಷಣ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ವಿಶಾಲವಾದ ಪದವಾಗಿದೆ. ಇದಕ್ಕೆ ಸ್ವಲ್ಪದಲ್ಲಿ ಉತ್ತರ ಶಿಕ್ಷಣ ಏನಂದ್ರೆ ಎಜುಕೇಶನ್ ಅಂತ ಹೇಳ್ಬೋದು. ಆದ್ರೆ ಇದು ಸ್ವಲ್ಪದಲ್ಲಿ ಉತ್ತರಿಸುವಂತಹ ಪದ ಅಲ್ಲ. ಇದು ವಿಶಾಲಾರ್ಥವನ್ನು ಹೊಂದಿದ್ದು ಬದುಕಿನ ಅನುಭವಗಳನ್ನ ಹೊಂದಿದೆ ಎಂದು ಕೂಡ ಹೇಳಲಾಗ್ತದೆ. ಹಾಗಾದ್ರೆ ನಾವು ತಿಳ್ಕೊಳ್ಬೇಕಾದ ಏನಂದ್ರೆ ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆ. ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆ. ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆ. ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆ. ಇಲ್ಲಿ ಶಿಕ್ಷಣದ ಅರ್ಥ ನಾವಿದುವರೆಗೆ ತಿಳ್ಕೊಂಡ್ವಿ. ಜೀವಿಗಳ ಹುಟ್ಟು ನಿಜಕ್ಕೂ ನಿರ್ಮಾಣ ತಿಳ್ಕೊಂಡ್ವಿ. ಅತ್ಯಂತ ಬುದ್ಧಿವಂತ ಪ್ರಾಣಿಯಾದ ಮಾನವ ಊಹೆಗೆ ಮೀರಿದಂತಹ ಸಾಧನೆಯನ್ನು ಮಾಡಿದೆ ಎಂದು ತಿಳ್ಕೊಂಡ್ವಿ. ಅಂದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಊಹೆಗೆ ಮೀರಿದ ಸಾಧನೆಯನ್ನು ಮಾಡಿದೆ ಎಂದು ತಿಳ್ಕೊಂಡ್ವಿ. ಹಾಗಾದರೆ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ವಿ, ಶಿಕ್ಷಣ ಅಂತ ಹೇಳಿದ್ವಿ. ಆದ್ರೆ ಶಿಕ್ಷಣ ಎನ್ನುವಂತಹ ಪದದ ಅರ್ಥವನ್ನ ನಾವು ಕೂಲಂಕುಷವಾಗಿ ಕಲಿಸಿದಾಗ ಇಲ್ಲಿ ಏನ್ ಬರ್ತದೆ, ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆಯನ್ನು ನಾವು ನೋಡಬಹುದು. ಇಲ್ಲಿ ಶಿಕ್ಷಣ ಎನ್ನುವಂತಹ ಪದಕ್ಕೆ ವಿದ್ಯೆ ಅಂತಲೂ ಕೂಡ ಕರೆಯುತ್ತದೆ. ಈ ಶಿಕ್ಷಣ ಪದಕ್ಕೆ ಏನಂತ ಹೇಳಲಾಗ್ತದೆ, ವಿದ್ಯೆ. ಶಿಕ್ಷಣ ಎನ್ನುವಂತಹ ಪದಕ್ಕೆ ವಿದ್ಯೆ ಎನ್ನುವಂತಹ ಪದವನ್ನು ಸಮಾನಾರ್ಥಕವಾಗಿ ಬಳಸಲಾಗ್ತದೆ. ಶಿಕ್ಷಣ ಎನ್ನುವಂತಹ ಪದಕ್ಕೆ ಏನು ಮಾಡಲಾಗ್ತದೆ, ವಿದ್ಯೆ ಎನ್ನುವಂತಹ ಪದವನ್ನು ಸಮಾನಾರ್ಥಕವಾಗಿ ಬಳಸಲಾಗ್ತದೆ. ಈ ವಿದ್ಯೆ ಎನ್ನುವಂತಹ ಪದ ಸಂಸ್ಕೃತದ ವಿದ್ಯೆ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ಯೆ ಎನ್ನುವಂತಹ ಪದ ಸಂಸ್ಕೃತದ ವಿದ್ಯೆ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ ಎಂದರೆ ಅರಿ ಅಥವಾ ತಿಳಿ ಎನ್ನುವ ಅರ್ಥವನ್ನ ಕೊಡ್ತದೆ. ವಿದ್ ಎಂದರೆ ಏನಂತ ಅರಿ ಅಥವಾ ತಿಳಿ. ವಿದ್ ಎಂದರೆ ಅರಿ ಅಥವಾ ತಿಳಿ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ಯಾವುದೇ ವಸ್ತು ಅಥವಾ ಘಟನೆಯ ಕುರಿತು ಅರಿಯುವ ಮತ್ತು ತಿಳಿಯುವ ಸಾಮರ್ಥ್ಯವೇ. ಯಾವುದೇ ವಸ್ತು ಅಥವಾ ಘಟನೆಯ ಕುರಿತು ಅರಿಯುವ ಮತ್ತು ತಿಳಿಯುವ ಸಾಮರ್ಥ್ಯವೇ ಏನಂತಂದ್ರೆ ವಿದ್ಯೆ ಅಥವಾ ಶಿಕ್ಷಣ ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಯಾವುದೇ ವಸ್ತು ಅಥವಾ
ಘಟನೆಯನ್ನ ಕುರಿತು ಅರಿಯುವ ಮತ್ತು ತಿಳಿಯುವ ಸಾಮರ್ಥ್ಯ. ಯಾವುದೇ ವಸ್ತು ಅಥವಾ ಘಟನೆಯನ್ನ ಕುರಿತು ಅರಿಯುವ ಮತ್ತು ತಿಳಿಯುವ ಸಾಮರ್ಥ್ಯ. ನಾನು ಹೇಳಿದೆ ಶಿಕ್ಷಣ ಪದಕ್ಕೆ ವಿದ್ಯೆ ಎನ್ನುವಂತಹ ಪದವನ್ನು ಸಮಾನಾರ್ಥಕವಾಗಿ ಬಳಸಲಾಗ್ತದೆ. ಶಿಕ್ಷಣ ಎನ್ನುವಂತಹ ಪದಕ್ಕೆ ಏನ್ ಮಾಡಲಾಗ್ತದೆ? ವಿದ್ಯೆ ಎನ್ನುವಂತಹ ಪದವನ್ನು ಸಮಾನಾರ್ಥಕವಾಗಿ ಬಳಸಲಾಗ್ತದೆ. ಈ ವಿದ್ಯೆ ಎನ್ನುವಂತಹ ಪದ ಸಂಸ್ಕೃತದ ವಿದ್ ಎನ್ನುವ ಧಾತುವಿನಿಂದ ಬಂದಿದೆ. ಸಂಸ್ಕೃತದ ವಿದ್ ಎನ್ನುವ ಧಾತುವಿನಿಂದ ಬಂದಿದೆ. ವಿದ್ ಎಂದರೆ ಅರಿ ಅಥವಾ ತಿಳಿ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ಅರಿ ಅಥವಾ ತಿಳಿ ಎನ್ನುವಂತಹ ಅರ್ಥವನ್ನ ಕೊಡ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಯಾವುದೇ ವಸ್ತು ಅಂದ್ರೆ ಏನಂತ ಅರ್ಥ? ಯಾವುದೇ ವಸ್ತು ಅಥವಾ ಘಟನೆ. ಯಾವುದೇ ವಸ್ತು ಆಗಿರುತ್ತೆ. ಯಾವುದೇ ವಸ್ತು ಅಂದ್ರೆ ಉದಾಹರಣೆಗೆ ಚಾಕ್ಪೀಸ್ ಆಗಿರ್ಬೋದು ಅಥವಾ ಬೋರ್ಡ್ ಆಗಿರ್ಬೋದು, ಇನ್ಯಾವುದೇ ವಸ್ತು ಅಥವಾ ಏನಾದರೂ ಘಟನೆಗಳಾಗಿರ್ತವೆ, ಅಪಘಾತಗಳಾಗಿರ್ತವೆ, ಇನ್ಯಾವುದೋ ಘಟನೆಗಳಾಗಿರ್ತವೆ. ಯಾವುದೇ ವಸ್ತು ಅಥವಾ ಘಟನೆಗಳ ಕುರಿತು ಹಿಂದೆ ಆಗಿರುವ ಘಟನೆಗಳಾಗಿರ್ತವೆ, ಇತಿಹಾಸದಲ್ಲಿ ರಾಜರು ಆಳಿದಂತಹ ಘಟನೆಗಳಿವೆ. ಯಾವುದೇ ಒಂದು ವಸ್ತು ಅಥವಾ ಘಟನೆಗಳ ಕುರಿತು ಅರಿಯುವ ಮತ್ತು ತಿಳಿಯುವ ಸಾಮರ್ಥ್ಯವೇ ಏನಂತಾಯ್ತು? ಶಿಕ್ಷಣ ಆಗಿದೆ. ವಿದ್ಯೆ ಅಂದ್ರೆ ಶಿಕ್ಷಣ ಎನ್ನುವಂತಹ ಅರಿಯುವ ಅಥವಾ ತಿಳಿಯುವ ಸಾಮರ್ಥ್ಯ ಎಂದು ಕೂಡ ಹೇಳಲಾಗಿದೆ. ಇನ್ನು ಈ ಶಿಕ್ಷಣ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಎಂದು ಕೂಡ ಹೇಳಲಾಗಿದೆ. ಶಿಕ್ಷಣ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಏನು ಹೇಳಲಾಗಿದೆ? ಎಜುಕೇಶನ್. ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್, EDUCATION, ಎಜುಕೇಶನ್ ಎಂದು ಕೂಡ ಹೇಳಲಾಗಿದೆ. ಶಿಕ್ಷಣಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಎಂದು ಕೂಡ ಹೇಳಲಾಗಿದೆ. ಎಜುಕೇಶನ್ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ. ಎಜುಕೇಶನ್ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ. ಎಜುಕೇಟ್ EDUCARE, ಎಜುಕೇಟ್, ಎಜುಸಿಯರ್, ಲ್ಯಾಟಿನ್ ಭಾಷೆಯ ಎಜುಕೇಟಮ್, EDUCATUM, ಎಜುಕೇಟಮ್, ಎಜುಕೇಟ್, EDUCARE, ಎಜುಕೇಟ್ ಮತ್ತು ಎಜುಸಿಯರ್. ಎಂಬ ಮೂರು ಪದಗಳಿಂದ ಬಳಸಲಾಗ್ತದೆ. ವ್ಯುತ್ಪತ್ತಿ ಹೊಂದಿದೆ ಎಂದು ಕೂಡ ಹೇಳಲಾಗ್ತದೆ. ಶಿಕ್ಷಣಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಎಂದು ಕೂಡ ಹೇಳಲಾಗ್ತದೆ. ಈ ಎಜುಕೇಶನ್ ಎನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಎಜುಕೇಟಮ್, ಎಜುಕೇಟ್ ಮತ್ತು ಎಜುಸಿಯರ್, ಎಜುಕೇಟಮ್, ಎಜುಕೇಟ್ ಮತ್ತು ಎಜುಸಿಯರ್ ಎಂಬ ಮೂರು ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಕೂಡ ಹೇಳಬಹುದು. ಈ ಎಜುಕೇಟಮ್ ಎಂದರೆ ಟು ಬ್ರಿಂಗ್ ಅಪ್, ಟು ಟ್ರೈನ್. ಎಜುಕೇಟಮ್ ಎಂದರೆ ಟು ಟ್ರೈನ್. ಎಜುಕೇಟಮ್ ಎಂದರೆ ಟು ಟ್ರೈನ್ ಅಥವಾ ಟು ಬ್ರಿಂಗ್ ಅಪ್, ಟ್ರೈನ್. ಎಜುಕೇಟಮ್ ಎಂದರೆ ಟು ಟ್ರೈನ್ ಆರ್ ಆಕ್ಟ್ ಆಫ್ ಟೀಚಿಂಗ್. Act of teaching or training. ಟ್ರೈನಿಂಗ್ ಎನ್ನುವಂತಹ ಅರ್ಥವನ್ನು ಇದು ಕೊಡ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಟ್ರೈನಿಂಗ್ ಎನ್ನುವಂತಹ ಅರ್ಥವನ್ನು ಇದು ಕೊಡ್ತದೆ ಎಂದು ಕೂಡ ಹೇಳಲಾಗ್ತದೆ. ಇದರರ್ಥ ತರಬೇತಿ ವಹಿಸು, ಬೋಧನಾ ಕಾರ್ಯ, ತರಬೇತಿ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ತರಬೇತಿ ವಹಿಸು, ಬೋಧನಾ ಕಾರ್ಯ ಮತ್ತು ತರಬೇತಿ ವಹಿಸು, ಬೋಧನಾ ಕಾರ್ಯ ಮತ್ತು ತರಬೇತಿ ಎನ್ನುವಂತಹ ಅರ್ಥವನ್ನ ಕೊಡ್ತದೆ. ಈ ಎಜುಕೇಟಮ್ ಎನ್ನುವಂತಹ
ಬಿಡಿಸಿ ನೋಡಿದಾಗ ಈ ಎಂದರೆ ಫ್ರಾಮ್ ಇನ್ಸೈಡ್, ಈ ಎಂದರೆ ಫ್ರಾಮ್ ಇನ್ಸೈಡ್ ಒಳಗಿನಿಂದ ಅರ್ಥಾತ್ ಒಳಗಿನಿಂದ ಅಥವಾ ಆಂತರಿಕತೆಯಿಂದಲೂ ಅರ್ಥವಾಗ್ತದೆ. ಒಳಗಿನಿಂದ ಅಥವಾ ಆಂತರಿಕತೆಯಿಂದ ಎನ್ನುವಂತಹ ಅರ್ಥವನ್ನು ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಡ್ಯೂಕೋ ಎಂದರೆ ಟು ಲೀಡ್ ಔಟ್, ಹೊರಗೆ ತಾ. ಡ್ಯೂಕೋ ಎಂದರೆ ಟು ಲೀಡ್ ಔಟ್, ಹೊರಗೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಟು ಲೀಡ್ ಔಟ್ ಅಂದರೆ ಹೊರಗೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಅಂದರೆ ಆಂತರಿಕತೆಯಿಂದ ಬಾಹ್ಯತೆಗೆ ತರುವಂತಹ, ಅಂದರೆ ಆಂತರಿಕತೆಯಿಂದ ಬಾಹ್ಯತೆಗೆ ತರುವ ವಿಧಾನವೇ ಶಿಕ್ಷಣ. ಅಂದರೆ ಮಗುವಿನಲ್ಲಿ ಅಡಗಿರುವ ಅಂತಃಶಕ್ತಿಗಳನ್ನು ಹೊರತಂದು, ಮಗುವಿನಲ್ಲಿ ಅಡಗಿರುವಂತಹ ಅಂತಃಶಕ್ತಿಗಳನ್ನು ಹೊರತಂದು ವಿಕಸಿಸುವಂತೆ ಮಾಡುವುದೇ, ಮಗುವಿನಲ್ಲಿ ಅಡಗಿರುವ ಅಂತಃಶಕ್ತಿಗಳನ್ನು ಹೊರತಂದು ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ. ಮಗುವಿನಲ್ಲಿ ಅಡಗಿರುವಂತಹ ಅಂತಃಶಕ್ತಿಗಳು ಅಂದರೆ ಮಗುವಿನ ಒಳಗೆ, ಈ ಮೊದಲೇ ಮಗುವಿನಲ್ಲಿ ಏನಾಗಿದೆ ಅಂತಂದ್ರೆ ಕೆಲವೊಂದು ಶಕ್ತಿ ಸಾಮರ್ಥ್ಯಗಳು ಸೂಕ್ತವಾಗಿದೆ. ಆ ಶಕ್ತಿ ಸಾಮರ್ಥ್ಯಗಳನ್ನ ಹೊರತಂದು ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಎಜುಕೇಟರ್ ಅಂದರೆ ಏನು ಅಂತ ನಾವು ಹೇಳಿದ್ರೆ, ಎಜುಕೇಟರ್ ಎಂದರೆ ಟು ಟ್ರೈನ್ ಆರ್ ಆಕ್ಟ್ ಆಫ್ ಟೀಚಿಂಗ್ ಆರ್ ಟ್ರೈನಿಂಗ್ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಅಂತ ಕೂಡ ಹೇಳಿದ್ರೆ, ಇಲ್ಲಿ ಟು ಟ್ರೈನ್ ಅಂದರೆ ತರಬೇತಿಗೊಳಿಸು, ಆಕ್ಟ್ ಆಫ್ ಟೀಚಿಂಗ್ ಅಂದರೆ ಬೋಧನಾ ಕಾರ್ಯ, ಟ್ರೈನ್ ಅಂದರೆ ತರಬೇತಿ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಈ ಎಜುಕೇಟರ್ ಎನ್ನುವಂತಹ ಪದವನ್ನ ಬಿಡಿಸಿ ನೋಡಿದಾಗ ಈ ಎಂದರೆ ಫ್ರಾಮ್ ಇನ್ಸೈಡ್, ಈ ಎಂದರೆ ಫ್ರಾಮ್ ಇನ್ಸೈಡ್ ಅರ್ಥಾತ್ ಒಳಗಿನಿಂದ ಎನ್ನುವಂತಹ ಅರ್ಥವನ್ನ, ಒಳಗಿನಿಂದ ಅಂದರೆ ಆಂತರಿಕತೆಯಿಂದ ಎನ್ನುವ ಅರ್ಥವನ್ನ ಇದು ಕೊಡುತ್ತದೆ. ಮತ್ತು ಡ್ಯೂಕೋ ಎಂದರೆ ಟು ಲೀಡ್ ಔಟ್ ಅರ್ಥಾತ್ ಹೊರಗೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ. ಆಂತರಿಕತೆಯಿಂದ ಬಾಹ್ಯತೆಗೆ ತರುವಂತಹ ವಿಧಾನವೇ ಶಿಕ್ಷಣ. ಅಂದರೆ ಮಗುವಿನಲ್ಲಿ ಅಡಕವಾಗಿರುವಂತಹ ಸೂಕ್ತ ಶಕ್ತಿಗಳನ್ನ ಹೊರತರುವಂತೆ ಮಾಡುವುದೇ ಶಿಕ್ಷಣ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಮುಂದುವರೆದು ಎಜುಕೇಟ್ ಎಂದರೆ ಟು ಬ್ರಿಂಗ್ ಔಟ್, ಮೇಲಕ್ಕೆ ತಾ, ಟು ಬ್ರಿಂಗ್ ಔಟ್. ಮೇಲಕ್ಕೆ ತಾ, ಟು ಬ್ರಿಂಗ್ ಅಪ್ ಅಂದ್ರೆ ಮೇಲಕ್ಕೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಲಾಗಿದೆ. ಟು ಬ್ರಿಂಗ್ ಅಪ್ ಅಂದ್ರೆ ಮೇಲಕ್ಕೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ. ಅಂದ್ರೆ ಇದರರ್ಥ ಬೆಳೆಸು ಮತ್ತು ಪೋಷಿಸು ಎಂದಾದರೆ ಮುನ್ನಡೆಸು ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ. ಟು ಬ್ರಿಂಗ್ ಅಪ್ ಅಂದ್ರೆ ಮೇಲಕ್ಕೆ ತಾ ಅಂದ್ರೆ ಮಗುವನ್ನ ಬೆಳೆಸು, ಪೋಷಿಸು, ಮುನ್ನಡೆಸು ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಬಹುದು. ಅಂದ್ರೆ ಮಗುವಿಗೆ ಉತ್ತಮ ವಾತಾವರಣವನ್ನು ಒದಗಿಸಿ, ಏನ್ ಮಾಡಬಹುದು ಅಂತ ಹೇಳಿದ್ರೆ ಮಗುವಿಗೆ ಉತ್ತಮ ವಾತಾವರಣವನ್ನು ಒದಗಿಸಿ ಅವನು ನಿಶ್ಚಿತ ಗುರಿ ತಲುಪುವಂತೆ ಮಾಡುವುದು. ಮಗುವಿಗೆ ಉತ್ತಮ ವಾತಾವರಣವನ್ನು ಒದಗಿಸಿ ಅವನು ನಿಶ್ಚಿತ ಗುರಿ ತಲುಪುವಂತೆ ಮಾಡುವಲ್ಲಿ ಅವನನ್ನ ಪೋಷಿಸುವಂತಹ ಕಾರ್ಯವೇ ಶಿಕ್ಷಣ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳಲಾಗಿದೆ. ಎಜುಕೇಟ್ ಎಂದರೆ ಟು ಬ್ರಿಂಗ್ ಔಟ್, ಮೇಲಕ್ಕೆ ತಾ. ಎಜುಕೇಟ್ ಎಂದರೆ ಟು ಬ್ರಿಂಗ್ ಔಟ್, ಮೇಲಕ್ಕೆ ತಾ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ. ಅಂದರೆ ಪೋಷಿಸು, ಬೆಳೆಸು, ಮುನ್ನಡೆಸು ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತದೆ ಎಂದು ಕೂಡ ಹೇಳ್ತಾರೆ. ಅಂದರೆ ಮಗುವಿಗೆ ಉತ್ತಮ ವಾತಾವರಣವನ್ನು ಒದಗಿಸಿ. ಈಗ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದು ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಉತ್ತಮ ವಾತಾವರಣವನ್ನು ಒದಗಿಸಬೇಕಾಗ್ತದೆ. ಹಾಗೆ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಉತ್ತಮ ವಾತಾವರಣವನ್ನು ಒದಗಿಸ್ತಾರೆ. ಹಾಗೆ ಇಲ್ಲಿ ಕೂಡ ಮಗುವಿಗೆ ಉತ್ತಮ ವಾತಾವರಣವನ್ನು ಒದಗಿಸಿ ಅವನು ನಿಶ್ಚಿತ ಗುರಿ ತಲುಪಬೇಕು. ನೀವು ಕೂಡ ನಿಶ್ಚಿತ ಗುರಿ ತಲುಪಬೇಕಾಗ್ತದೆ. ಹಾಗೆ ಆ ಮಗುವಿಗೂ ಕೂಡ ನಿಶ್ಚಿತ ಗುರಿ ತಲುಪುವಂತೆ ಅವನನ್ನ ಪೋಷಿಸುವಂತಹ ಕಾರ್ಯವೇ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಅವನನ್ನ ಪೋಷಿಸುವಂತಹ ಕಾರ್ಯವೇ ಏನಾಗ್ತದೆ, ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಇನ್ನು ಎಜುಸಿಯಲ್ ಎಂದರೆ ಹೊರಗೆ ತಾ ಎಂದಾಗುತ್ತದೆ, ಅಥವಾ ಹೊರಗೆ ತಾ ಎನ್ನುವಂತಹ ಅರ್ಥವನ್ನ ತಿಳಿದುಕೊಳ್ಳುತ್ತದೆ. ಹೊರಗೆ ತಾ,
ಹೊರಗಿದ್ದ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳಬಹುದು. ಇಲ್ಲಿ ಮಗುವಿನಲ್ಲಿ ಆಂತರಿಕವಾಗಿ ಸೂಕ್ತಗೊಂಡಿರುವ ಶಕ್ತಿ ಸಾಮರ್ಥ್ಯಗಳನ್ನ ಹೊರತಂದು ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ ಎಂದು ಕೂಡ ಹೇಳಲಾಗುತ್ತದೆ. ಮಗುವಿನಲ್ಲಿ ಆಂತರಿಕವಾಗಿ ಸೂಕ್ತಗೊಂಡಿರುವ ಶಕ್ತಿ ಸಾಮರ್ಥ್ಯಗಳನ್ನ ಹೊರತಂದು ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ. ಅಂದ್ರೆ ಇಲ್ಲಿ ನಾವೇನ್ ಹೇಳ್ಬೇಕಂದ್ರೆ ಎಜುಸಿಯರ್ ಅಂದರೆ ಹೊರಗೆತ್ತ ಅನ್ನುವಂತಹ ಅರ್ಥವನ್ನು, ಅಂದ್ರೆ ಮಗುವಿನಲ್ಲಿ ಅಡಗಿರುವ ಸೂಕ್ತ ಶಕ್ತಿ ಸಾಮರ್ಥ್ಯಗಳನ್ನ ಹೊರತಂದು ವಿಕಸಿಸುವಂತೆ ಮಾಡುವುದೇ ಶಿಕ್ಷಣ ಎನ್ನುವಂತಹ ಅರ್ಥವನ್ನ ಇದು ಕೊಡ್ತದೆ ಎಂದು ಕೂಡ ಹೇಳಬಹುದು. ಈ ಪದದ ಅರ್ಥವನ್ನ ನೋಡಿದಾಗ, ಈ ಮೂರು ಪದಗಳ ಅರ್ಥವನ್ನ ನಾವು ನೋಡಿದಾಗ ಯಾವುದೇ ರೀತಿಯ ಜ್ಞಾನ, ಅಂದ್ರೆ ಈ ಮೂರು ಪದಗಳು ಅಂದ್ರೆ ಯಾವ್ಯಾವ ಎಜುಕೇಟರ್, ಎಜುಕೇಟ್ ಮತ್ತು ಎಜುಸಿಯರ್, ಈ ಮೂರು ಪದಗಳ ಅರ್ಥವನ್ನ ನಾವು ನೋಡಿದಾಗ ಯಾವುದೇ ರೀತಿಯಾದಂತಹ ಜ್ಞಾನವನ್ನ ಮಗುವಿನಲ್ಲಿ, ಅಂದ್ರೆ ಎಲ್ಲಾ ರೀತಿಯಾದಂತಹ ಜ್ಞಾನವೂ ಕೂಡ ಮಗುವಿನಲ್ಲಿ ಮೊದಲೇ ಅಡಕವಾಗಿರುತ್ತೆ. ಯಾವ ಜ್ಞಾನವನ್ನು ಕೂಡ ಬಾಹ್ಯ ರೀತಿಯಿಂದ ತುಂಬುವಂತದ್ದಲ್ಲ ಎಂಬ ಮಾತು ಸತ್ಯವಾಗಿದೆ. ಎನ್ನುವಂತಹ ಮಾತು ಸ್ಪಷ್ಟವಾಗ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಶಿಕ್ಷಣದ ಇಲ್ಲಿ ಈ ಎಲ್ಲ ಅರ್ಥವನ್ನು ನಾವು ನೋಡಿದ್ವಿ. ಏನ್ ಮತ್ತು ಶಿಕ್ಷಣದ ಅರ್ಥ ಮತ್ತು ಪ್ರಕ್ರಿಯೆಯನ್ನು ನಾವು ನೋಡಿದಾಗ ಶಿಕ್ಷಣಕ್ಕೆ ವಿದ್ಯೆ ಎನ್ನುವುದು ಕೂಡ ಅರ್ಥವಾಗುತ್ತೆ. ವಿದ್ಯೆ ಎನ್ನುವಂತಹ ಪದ ಸಂಸ್ಕೃತದ ವಿದ್ ಎನ್ನುವಂತಹ ಧಾತುವಿನಿಂದ ಬಂದಿದೆ. ವಿದ್ ಎಂದರೆ ಅರಿ ಅಥವಾ ತಿಳಿ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಎಂದು ಕೂಡ ಹೇಳಿದೆ. ವಿದ್ ಎಂದರೆ ಅರಿ ಅಥವಾ ತಿಳಿ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಅಂದ್ಕೊಂಡು ಹೇಳಿದೆ. ಇನ್ನು ಶಿಕ್ಷಣ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಎಂದು ಕೂಡ ಕರೆಯುತ್ತಾರೆ. ಎಜುಕೇಶನ್ ಎಂದು ಕೂಡ ಕರೆಯುತ್ತಾರೆ. ಈ ಎಜುಕೇಶನ್ ಎನ್ನುವಂತಹ ಪದ ಲ್ಯಾಟಿನ್ ನ ಎಜುಕೇಟಮ್, ಎಜುಕೇಟ್ ಮತ್ತು ಎಜುಸಿಯರ್ ಎಂಬ ಮೂರು ಪದಗಳಿಂದ ಉತ್ಪತ್ತಿಯಾಗಿದೆ ಎಂದು ಕೂಡ ಹೇಳ್ತಾರೆ. ಈ ಮೂರು ಪದಗಳ ಅರ್ಥವನ್ನು ಕೊಟ್ಟರೆ ಎಜುಕೇಟಮ್ ಎಂದರೆ ಟು ಟ್ರೈನ್, ತರಬೇತಿ, ಎಜುಕೇಟ್ ಎಂದರೆ ಮೇಲಕ್ಕೆತ್ತ ಎನ್ನುವಂತಹ ಅರ್ಥವನ್ನು ಕೊಟ್ಟೆ, ಎಜುಸಿಯರ್ ಎಂದರೆ ಹೊರಗೆತ್ತ ಎನ್ನುವಂತಹ ಅರ್ಥವನ್ನು ಕೊಟ್ಟೆ. ಇವರ ಅರ್ಥ ವಿವರಣೆಯನ್ನು ಈಗಾಗಲೇ ಹೇಳಿದೆ ನಾನು, ಎಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ. ಇನ್ನು ಶಿಕ್ಷಣದ ಸಂಕುಚಿತ ಅರ್ಥ ಮತ್ತು ವಿಶಾಲ ಅರ್ಥ. ಸಂಕುಚಿತ ಶಿಕ್ಷಣದ ಸಂಕುಚಿತ ಅರ್ಥ ಮತ್ತು ವಿಶಾಲ ಅರ್ಥ. narrow and wider meaning of education. narrow and wider meaning ಅಂದ್ಕೊಂಡು ಕೂಡ ಅರ್ಥ ಆಗುತ್ತೆ. ಶಿಕ್ಷಣದ ಸಂಕುಚಿತ ಅರ್ಥ ಅಂದ್ರೆ ಏನು? narrow meaning of education, ಶಿಕ್ಷಣದ ಸಂಕುಚಿತ ಅರ್ಥ ಅಂದ್ರೆ ಏನು? ಸಾಮಾನ್ಯವಾಗಿ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಇದೆ. ಸಂಕುಚಿತ ಅಂದ್ರೆ ಕಾಮನ್ ಆಗಿ ಶಿಕ್ಷಣ ಅಂದ್ಕೊಳ್ಳೆ ಏನಂತ ಹೇಳಿದ್ರೆ ಸಂಕುಚಿತ ಕಾಮನ್ ಆಗಿ ಶಿಕ್ಷಣ ಅಂದ್ಕೊಳ್ಳೆ ನಾವು ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಅಥವಾ ಶಾಲಾ ಕಾಲೇಜುಗಳಲ್ಲಿ ನಡೆಯುವಂತಹ ಬೋಧನಾ ಕಾರ್ಯ. ಈ ದೃಷ್ಟಿಯಲ್ಲಿ ನೋಡಿದಾಗ ಶಿಕ್ಷಣವು ಮಗು ಶಾಲೆಗೆ ಸೇರಿದಂತಿಲ್ಲ. ಈ ಸಂಕುಚಿತದಲ್ಲಿ ಶಿಕ್ಷಣವನ್ನು ನಾವು ನೋಡಿದಾಗ ಮಗು ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಶಾಲೆಗೆ ಸೇರಿದಾಗಿನಿಂದ ಪ್ರಾರಂಭವಾಗಿ ಅವನು ಒಂದು ಹಂತದ ಶಿಕ್ಷಣ ಮುಗಿಸುವವರೆಗೆ, ಮಗು ಶಾಲೆಗೆ ಸೇರಿದ ನಂತರ ಒಂದು ಹಂತದ ಶಿಕ್ಷಣವನ್ನು ಮುಗಿಸ್ತದೆ. ಆ ಒಂದು ಹಂತದ ಶಿಕ್ಷಣವನ್ನು ಮುಗಿಸುವವರೆಗೆ ಅಂದರೆ ವಿಶ್ವವಿದ್ಯಾಲಯದ ಶಿಕ್ಷಣದವರೆಗೆ ಇದು ಮುಂದುವರಿಯುತ್ತದೆ ಎಂದು ಕೂಡ ಹೇಳಬಹುದು. ಸಂಕುಚಿತ ಶಿಕ್ಷಣ ಎಂದರೆ ಹಲವು ಸಾಂಪ್ರದಾಯಿಕ ವಿಷಯಗಳ ಅಧ್ಯಯನ ಕಾರ್ಯವಾಗಿದ್ದು ಈ ಕಾರ್ಯ ಔಪಚಾರಿಕ ಶಿಕ್ಷಣ ಪ್ರಸಾರ ಮಾಧ್ಯಮಗಳಾದ ಶಾಲಾ ಕಾಲೇಜುಗಳ ಮೂಲಕ ಸಾಗುವಂತದ್ದಾಗಿದೆ.
ಕೊಡ್ತಾರೆ ಅಂತ ತಿಳ್ಕೊಳ್ತೇವೆ. ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣ ಅಂತ ತಿಳ್ಕೊಳ್ತೇವೆ. ಇಲ್ಲಿ ಔಪಚಾರಿಕ ಶಿಕ್ಷಣ ಅಂತ ಬರ್ತದೆ. ಔಪಚಾರಿಕ ಶಿಕ್ಷಣ ಅಂದ್ರೆ ಕೂಡಲೇ ನಾವು ತಿಳ್ಕೊಳ್ಬೇಕಾದ ಏನಂತಂದ್ರೆ ಔಪಚಾರಿಕ ಶಿಕ್ಷಣ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣ. ಔಪಚಾರಿಕ ಶಿಕ್ಷಣ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣ. ಇಲ್ಲಿ ಶಿಕ್ಷಣದ ಪ್ರಸಾರ ಮಾಧ್ಯಮಗಳು ಯಾವುವು ಅಂದ್ರೆ ಶಾಲಾ ಕಾಲೇಜುಗಳ ಮೂಲಕ ಸಾಗ್ತದೆ. ಆದರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಈ ಶಿಕ್ಷಣ ಎಲ್ಲಿಂದ ಪ್ರಾರಂಭವಾಗ್ತದೆ ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪ್ರಾರಂಭವಾಗಿ. ಪೂರ್ವ ಪ್ರಾಥಮಿಕ ಅಂದ್ರೆ ನಿಮಗೆ ಕಾಮನ್ ಆಗಿ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ LKG UKG ಅದು ಪೂರ್ವ ಪ್ರಾಥಮಿಕ ಶಿಕ್ಷಣ. ಆಗ ಹಿಂದಿನ ಕಾಲದಲ್ಲಿ ಇತ್ತು ಅಂಗನವಾಡಿ ಮತ್ತು ಬಾಲವಾಡಿ. ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣ ದಿಂದ ಪ್ರಾರಂಭವಾಗಿ ವಿಶ್ವವಿದ್ಯಾಲಯ ಶಿಕ್ಷಣ ಏನು ಪೂರ್ವ ಪ್ರಾಥಮಿಕದಿಂದ ನಾವು ಶಾಲೆಯಲ್ಲಿ ಸೇರ್ತಿದ್ದೆವೋ ಅಲ್ಲಿಂದ ಪ್ರಾರಂಭವಾಗಿ ವಿಶ್ವವಿದ್ಯಾಲಯದ ಶಿಕ್ಷಣದವರೆಗೂ ವಿದ್ಯುಕ್ತವಾಗಿ ಪಡೆಯುವಂತಹ ಶಿಕ್ಷಣ. ವಿಶ್ವವಿದ್ಯಾಲಯ ಶಿಕ್ಷಣದವರೆಗೂ ಏನಾಗ್ತದೆ ವಿದ್ಯುಕ್ತವಾಗಿ ಪಡೆಯುವಂತಹ ಶಿಕ್ಷಣ. ಇಲ್ಲಿ ಏನಿದೆ ಅಂದ್ರೆ ಔಪಚಾರಿಕ ಶಿಕ್ಷಣ ಕೇಂದ್ರದಲ್ಲಿ ನಿರ್ದಿಷ್ಟ ಸ್ಥಳ ಇದೆ, ನಿರ್ದಿಷ್ಟ ವೇಳೆ ಇದೆ, ನಿರ್ದಿಷ್ಟ ಶಿಕ್ಷಕರಿದೆ, ನಿರ್ದಿಷ್ಟ ಪಠ್ಯಕ್ರಮ ಇದೆ. ಈ ಎಲ್ಲಾ ಅಂಶಗಳು ಕೂಡ ಇದರಲ್ಲಿ ಸೇರ್ತವೆ ಎಂದು ಕೂಡ ಹೇಳಬಹುದು. SS ಮೆಕೆಂಜಿಯವರ ಪ್ರಕಾರ ಸಂಕುಚಿತ ದೃಷ್ಟಿಯಲ್ಲಿ ಶಿಕ್ಷಣ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸುವ ನೇರವಾದ ಹಾಗೂ ಪ್ರಜ್ಞಾಪೂರ್ವಕವಾದ ಮಾರ್ಗವಾಗಿದೆ. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸುವಂತಹ ನೇರವಾದ ಮತ್ತು ಪ್ರಜ್ಞಾಪೂರ್ವಕವಾದ ಮಾರ್ಗವಾಗಿದೆ ಎಂದು ಕೂಡ ಹೇಳಬಹುದು. ಇನ್ನು ಸಂಕುಚಿತಾರ್ಥದ ಶಿಕ್ಷಣ ಒಂದು ಉದ್ದೇಶಪೂರಿತ ಕಾರ್ಯಚಟುವಟಿಕೆ. ಈ ಸಂಕುಚಿತಾರ್ಥದ ಶಿಕ್ಷಣ ಅಂತಂದ್ರೆ ಒಂದು ಉದ್ದೇಶ. ಈಗ ನೀವು ಶಾಲಾ ಕಾಲೇಜಿಗೆ ಬರ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಅಥವಾ ಹೈಸ್ಕೂಲಿಗೆ ಹೋಗ್ತಾ ಇದ್ದೀರಿ, ನಿರ್ದಿಷ್ಟ ಉದ್ದೇಶ ಏನು? ಹೋಗಿ ಜ್ಞಾನವನ್ನು ಪಡ್ಕೊಳ್ಬೇಕು, ಎಲ್ಲದರಲ್ಲೂ 100ಕ್ಕೆ 100 ಮಾರ್ಕ್ಸ್ ತೆಗೆದುಕೊಳ್ಬೇಕು, ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು, ಶಿಕ್ಷಕರಿಂದ ಕಲಿಬೇಕಾಗ್ತದೆ, ಶಿಕ್ಷಕರು ಹೇಳಿದಂತೆ ನೀವು ಕೇಳಿ ಶಿಕ್ಷಕರು ಮಾಡಿದ ಪಾಠವನ್ನು ತಿಳ್ಕೊಳ್ಬೇಕು, ಜ್ಞಾನವನ್ನು ವೃದ್ಧಿಸಿಕೊಳ್ಬೇಕಾಗ್ತದೆ. ಅದು ಒಂದು ಉದ್ದೇಶ. ಹಾಗೆ ನಿರ್ದಿಷ್ಟ ಇದು ಪೂರ್ವ ಯೋಜಿತ ಕಾರ್ಯಚಟುವಟಿಕೆ. ಈ ಸಂಕುಚಿತಾರ್ಥದ ಶಿಕ್ಷಣ ಏನಿದೆಯಲ್ಲ ಇದೊಂದು ಪೂರ್ವ ಯೋಜಿತ ಕಾರ್ಯಚಟುವಟಿಕೆಯಾಗಿದೆ. ಆ ಮೂಲಕ ಶಿಕ್ಷಣ ಪಡೆಯುವವನ ವರ್ತನೆ ಪರಿವರ್ತಿಸುವಂತಹ ಪ್ರಕ್ರಿಯೆ ಇದೆ. ಅವನ ವರ್ತನೆಯನ್ನು ಪರಿವರ್ತನೆ ತರುವಂತಹ ಒಂದು ಪ್ರಕ್ರಿಯೆ ಎಂದು ಕೂಡ ಹೇಳಬಹುದು. ಅವನಲ್ಲಿ ವಿಶಿಷ್ಟ ರೀತಿಯ ಜ್ಞಾನ ಹಾಗೂ ಕೌಶಲ್ಯವನ್ನು ಬೆಳೆಸುವಂತಹ ವಿಧಾನವಾಗಿದೆ. ವಿಶಿಷ್ಟ ರೀತಿಯಾದಂತಹ ಜ್ಞಾನ ಮತ್ತು ಕೌಶಲ್ಯವನ್ನು ಬೆಳೆಸುವಂತಹ ವಿಧಾನವಾಗಿದೆ ಎಂದು ಕೂಡ ಹೇಳಲಾಗಿದೆ. ಇನ್ನು ಒಟ್ಟಾರೆ ಸಂಕುಚಿತಾರ್ಥದ ಶಿಕ್ಷಣ ಶಾಲಾ ಬೋಧನೆಗೆ ಸೀಮಿತವಾಗಿದ್ದು ಮಗುವಿನ ಉದ್ದೇಶ ಕುರಿತ ಕಾರ್ಯಚಟುವಟಿಕೆಗಳ ಮೂಲಕ ಸಾಗುವಂತದ್ದಾಗಿದೆ. ಮಗುವಿನ ಉದ್ದೇಶ ಕುರಿತ ಕಾರ್ಯಚಟುವಟಿಕೆಗಳ ಮೂಲಕ ಏನಾಗಿದೆ ಸಾಗುವಂತದ್ದಾಗಿದೆ ಎಂದು ಕೂಡ ಹೇಳಲಾಗಿದೆ. ಮಗುವಿನಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸುವ ಮೂಲಕ ಕಾರ್ಯವಿಧಾನವಾಗಿದೆ. ಈ ಕಾರ್ಯ ಶಾಲಾ ಕಾಲೇಜುಗಳ ಮೂಲಕ ನಿರ್ದಿಷ್ಟ ಸ್ಥಳ, ಈಗಾಗಲೇ ಹೇಳಿದಂತೆ ನಿರ್ದಿಷ್ಟ ಸ್ಥಳ, ಸಮಯ, ವೇಳಾಪಟ್ಟಿಕೆ ಮತ್ತು ಪಠ್ಯಕ್ರಮ, ಅರ್ಹವಾದ ಬೋಧಕ ಸಿಬ್ಬಂದಿ, ಕೆಲವಷ್ಟು ಅರ್ಹವಾದಂತಹ ಬೋಧಕ ಸಿಬ್ಬಂದಿಗಳ ಮೂಲಕ ಈ ಶಿಕ್ಷಣ ಕಾರ್ಯ ಜರುಗುತ್ತದೆ ಎಂದು ಕೂಡ ಹೇಳಬಹುದು. ಇನ್ನು ಎರಡನೇದಾಗಿ ನಾವು ನೋಡುವಂಥದ್ದು, ಈಗ ಸಂಕುಚಿತಾರ್ಥದಲ್ಲಿ ಶಿಕ್ಷಣ ಅಂದ್ರೆ ಏನು ಅಂತ ಕಾಮನ್ ಆಗಿ ಗೊತ್ತಾಯ್ತಿದೆ. ಶಿಕ್ಷಣದಲ್ಲಿ ಸಂಕುಚಿತಾರ್ಥದಲ್ಲಿ ಶಿಕ್ಷಣ ಅಂದ್ರೆ ಕಾಮನ್ ಆಗಿ ತಿಳ್ಕೊಳ್ಳುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣವನ್ನ ಸಂಕುಚಿತಾರ್ಥದ ಶಿಕ್ಷಣ ಅಂತ ಹೇಳ್ತಾರೆ. ಇದಕ್ಕೆ ಔಪಚಾರಿಕ ಶಿಕ್ಷಣ ಎಂದು ಕೂಡ ಕರೆಯಲಾಗ್ತದೆ. ಔಪಚಾರಿಕ ಶಿಕ್ಷಣ ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಪಡೆಯುವಂತಹ ಶಿಕ್ಷಣ ಎಂದು ಕೂಡ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ವಿಶಾಲಾರ್ಥದಲ್ಲಿ ಶಿಕ್ಷಣ. ವಿಶಾಲಾರ್ಥದಲ್ಲಿ ಶಿಕ್ಷಣ, ವಿಶಾಲ ಶಿಕ್ಷಣದ ವಿಶಾಲ. ಇಲ್ಲಿ ವಿಶಾಲಾರ್ಥದಲ್ಲಿ ಶಿಕ್ಷಣ ಏನಂದ್ರೆ ಮಗು ಮತ್ತು ವ್ಯಕ್ತಿಯ ಜೀವನ ಪರ್ಯಂತ. ಸಂಕುಚಿತಾರ್ಥದಲ್ಲಿ ಶಿಕ್ಷಣ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಪಡೆಯುವಂತಹ ಶಿಕ್ಷಣ. ವಿಶಾಲಾರ್ಥದಲ್ಲಿ ಶಿಕ್ಷಣ ಅಂದ್ರೆ ಏನಂದ್ರೆ ಮಗು ಮತ್ತು ವ್ಯಕ್ತಿಯ ಜೀವನ ಪರ್ಯಂತ ಸಾಗುವ ನಿರಂತರ ಕಾರ್ಯವಿಧಾನವಾಗಿದೆ. ನಿರಂತರ ಕಾರ್ಯವಿಧಾನವಾಗಿದೆ. ಈ ದೃಷ್ಟಿಯಲ್ಲಿ ನೋಡಿದಾಗ ಶಿಕ್ಷಣ ಕೇವಲ ಶಾಲಾ ಕಾಲೇಜುಗಳಲ್ಲಿ ಪಡೆಯುವ ಬೋಧನಾ ಕಾರ್ಯಕ್ಕೆ ಸೀಮಿತವಾಗಿಲ್ಲ ಎಂಬ ವಿಚಾರ ಸತ್ಯ. ಈ ದೃಷ್ಟಿಯಲ್ಲಿ ನೋಡಿದಾಗ ಶಿಕ್ಷಣ ಕೇವಲ ಶಾಲಾ ಕಾಲೇಜುಗಳಲ್ಲಿ ಪಡೆಯುವ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಂಬ ವಿಚಾರ ಸ್ಪಷ್ಟ. ತನ್ನ ಜೀವನದುದ್ದಕ್ಕೂ ಅಂದರೆ ಹುಟ್ಟಿನಿಂದ ಸಾಯುವವರೆಗೆ ಅಂದರೆ ಜನನದಿಂದ ಮರಣದವರೆಗೆ, ಹುಟ್ಟು ಮತ್ತು ಸಾವು ಇವೆರಡರ ಮಧ್ಯೆ ಪಡೆಯುವ ಎಲ್ಲಾ ರೀತಿಯ ಅನುಭವ, ಹುಟ್ಟು ಮತ್ತು ಸಾವಿನ ಮಧ್ಯೆ ಪಡೆಯುವಂತಹ ಎಲ್ಲಾ ರೀತಿಯ ಅನುಭವ ಹಾಗೂ ಜ್ಞಾನಕ್ಕೆ ಶಿಕ್ಷಣ. ಅನುಭವ ಹಾಗೂ
ಹೇಳುತ್ತೆ. ಹುಟ್ಟಿನಿಂದ ಸಾಯುವವರೆಗೆ ಪಡೆಯುವ ಅನುಭವ ಮತ್ತು ಜ್ಞಾನ ಇವೇ ಶಿಕ್ಷಣ. ಶಾಲಾ ಅರ್ಥದಲ್ಲಿ ಶಿಕ್ಷಣ ಅಂದ್ರೆ ಏನು ಅಂದ್ರೆ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೆ ಅಂದ್ರೆ ಜನನದಿಂದ ಮರಣದವರೆಗೆ ಪಡೆಯುವಂತಹ ಒಂದು ಶಿಕ್ಷಣ, ಅದು ಜೀವನದ ಅನುಭವವೇ ಶಿಕ್ಷಣ ಎಂದು ಕೂಡ ಹೇಳಲಾಗಿದೆ. ಶಿಕ್ಷಣ ಒಂದು ನಿರಂತರ ಕಾರ್ಯವಾಗಿದ್ದು ಮಗು ವ್ಯಕ್ತಿಯ ಸ್ವತಂತ್ರಪೂರ್ಣ ಅನಿಯಂತ್ರಿತ ಪರಿಸರದಲ್ಲಿ ತನ್ನ ಸಹಜ ಸ್ವಭಾವಗಳಿಗೆ ಅನುಗುಣವಾಗಿ ಸ್ವಯಂ ವಿಕಾಸಗೊಳ್ಳುವಂತಹ ವಿಧಾನವಾಗಿದೆ. ಬದುಕಿನ ಅಂದ್ರೆ ಎಸ್ ಎಸ್ ಮೆಕೆಂಜಿಯವರ ಪ್ರಕಾರ ಶಿಕ್ಷಣ ಜೀವನ ಪರ್ಯಂತ ಸಾಗುವ ಕಾರ್ಯವಿಧಾನವಾಗಿದ್ದು ಶಿಕ್ಷಣ ಕಾರ್ಯವಿಧಾನವಾಗಿದ್ದು ಬದುಕಿನ ಎಲ್ಲಾ ಅನುಭವಗಳನ್ನು ಒಳಗೊಂಡಿದೆ. ಬದುಕಿನ ಎಲ್ಲಾ ಅನುಭವಗಳನ್ನು ಒಳಗೊಂಡಿದೆ ಅಂದ್ರೆ ಶಿಕ್ಷಣ ಜೀವನ ಪರ್ಯಂತ ಸಾಗುವ ಕಾರ್ಯವಿಧಾನವಾಗಿದೆ. ಈ ಶಿಕ್ಷಣ ಏನಾಗಿದೆ ಅಂದ್ರೆ ಜೀವನ ಪರ್ಯಂತ ಸಾಗುವ ಕಾರ್ಯವಿಧಾನವಾಗಿದ್ದು ಬದುಕಿನ ಎಲ್ಲಾ ಅನುಭವಗಳನ್ನ ಒಳಗೊಂಡಿದೆ ಎಂದು ಕೂಡ ಹೇಳುತ್ತದೆ. ಇಲ್ಲಿ ವಿಶಾಲದಲ್ಲಿ ಶಿಕ್ಷಣ ಬದುಕಿನ ಎಲ್ಲಾ ಅನುಭವಗಳಿಂದ ಉಂಟಾಗಿದ್ದು ಪ್ರತಿ ಕ್ಷಣ ಪ್ರತಿ ದಿನ ಮನುಷ್ಯನಿಗೆ ಅನುಭವವನ್ನ ನೀಡುತ್ತದೆ ಎಂದು ಕೂಡ ಹೇಳುತ್ತದೆ. ಇಲ್ಲಿ ಪ್ರತಿ ಕ್ಷಣವೂ ಕೂಡ ಮಗುವಿಗೆ ಪಾಠ ಕಲಿತಾವ. ಹುಟ್ಟಿನಿಂದ ಸಾಯುವವರೆಗೆ ಪಡೆಯುವಂತಹ ಶಿಕ್ಷಣ ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಮಗು ಏನಾಗ್ತದೆ ಪಾಠವನ್ನ ಕಲಿತದೆ ಎಂದು ಕೂಡ ಹೇಳಬಹುದು. ಬೆಳೆಯುತ್ತಾ ಹೋದಂತೆ ಮಗು ಹುಟ್ಟಿನಿಂದ ಬೆಳೆಯುತ್ತಾ ಹೋದಂತೆ ತನ್ನ ಕುಟುಂಬ, ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು, ಸಮಾಜ, ಮಾಧ್ಯಮಗಳು, ಪ್ರವಾಸ ಮುಂತಾದವುಗಳ ಮೂಲಕ ಏನಾಗ್ತದೆ ಪಾಠವನ್ನ ಕಲಿತದೆ ಎಂದು ಕೂಡ ಹೇಳುತ್ತದೆ. ತನ್ನ ಬದುಕನ್ನು ರೂಪಿಸಿಕೊಳ್ಳುತ್ತದೆ. ಶಾಲೆಯಲ್ಲಿ ಪಡೆಯಲು ಸಾಧ್ಯವಾಗಲ್ಲ. ಕೆಲವೊಂದು ಶಿಕ್ಷಣವನ್ನ ಶಾಲೆಯಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಶಾಲೆಯಲ್ಲಿ ಪಡೆಯಲು ಸಾಧ್ಯವಾಗಲ್ಲ. ಬದುಕಿಗೆ ಸಂಬಂಧಿಸಿದ ನೂರಾರು ಅನುಭವಗಳಿಂದ ಮಗು ಪಾಠ ಕಲಿತದೆ. ಮಗು ಪಾಠವನ್ನ ಕಲಿತಾನೆ ಎಂದು ಕೂಡ ಹೇಳಬಹುದು. ನೂರಾರು ಅನುಭವ ಅಂದ್ರೆ ಜೀವನ ಅನುಭವವೇ ಶಿಕ್ಷಣ ಎಂಬ ಮಾತು ಲಾರ್ಡ್ಸ್ ಅವರ ಮಾತು ಸತ್ಯವಾಗಿದೆ. ಜೀವನ ಅನುಭವವೇ ಶಿಕ್ಷಣ. ಜೀವನದ ಅನುಭವ ಪ್ರತಿ ಹೆಜ್ಜೆಯಲ್ಲೂ ಅನುಭವ ಆಗ್ತದೆ. ವಿಶಾಲದಲ್ಲಿ ಶಿಕ್ಷಣ ಎಂದರೆ ಎಲ್ಲಾ ರೀತಿಯ ಅನುಭವಗಳು ಶಿಕ್ಷಣವನ್ನ ನೀಡುತ್ತವೆ. ಎಲ್ಲಾ ರೀತಿಯ ಅನುಭವಗಳು ಶಿಕ್ಷಣವನ್ನ ನೀಡುತ್ತವೆ ಎಂದು ಕೂಡ ಹೇಳಬಹುದು. ಉದಾಹರಣೆಗೆ ನೀವು ನೋಡ್ರಿ, ನೀವು ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇದೆ ಎಂದು ಆ ಮಗು ಏನು ಕತ್ತಲಲ್ಲಿ ಏನ್ ಮಾಡಿರ್ತೇವೆ ನಾವು ದೀಪವನ್ನ ಹಚ್ಚಿದಾಗ ಮಗುವಿಗೆ ಒಂಥರ ಆಸಕ್ತಿ ಇರ್ತದೆ. ಏನ್ ಮಾಡ್ಬೇಕಂತ ಆಸಕ್ತಿ ಇರ್ತದೆ, ಆ ದೀಪವನ್ನ ಮುಟ್ಟಬೇಕನ್ನುವಂತ ಆಸಕ್ತಿ ಇರ್ತದೆ. ನಾವೇನ್ ಮಾಡ್ತೇವೆ ಕಳೆದ್ರೆ ಮಗುವಿಗೆ ದೀಪವನ್ನ ಮುಟ್ಟಲಿಕ್ಕೆ ಹೋಗಿರ್ತೇವೆ. ಯಾಕೆ ಕಳೆದ್ರೆ ನಮ್ಗೆ ಅದಕ್ಕೆ ಅನುಭವ ಇದೆ. ಯಾಕೆ ದೀಪವನ್ನ ಮುಟ್ಟಿದ್ರೆ ಕೈ ಸುಡುತ್ತದೆ ಎನ್ನುವಂತಹ ಅನುಭವ ಇದೆ. ಏನ್ ಮಾಡಿದ್ರು ಕೂಡ ಆ ಮಗು ಮಾತನ್ನ ಕೇಳುವುದಿಲ್ಲ. ನಂತರ ಎಲ್ಲರ ಕಣ್ ತಪ್ಪಿಸಿ ಹೋಗಿ ದೀಪವನ್ನ ಮುಟ್ಟುತ್ತದೆ. ಉರಿಯುತ್ತಿರುವ ದೀಪವನ್ನ ಮುಟ್ಟಿದ ಕೂಡ ಏನಾಗ್ತದೆ ಮಗುವಿಗೆ ಸುಟ್ಟ ಅನುಭವ. ದೀಪವನ್ನ ಮುಟ್ಟಿದ ಕೂಡ ಸುಟ್ಟ ಅನುಭವ. ಇನ್ನೆಂದೂ ಕೂಡ ಮಗು ಏನ್ ಮಾಡ್ತದೆ ದೀಪದ ಹತ್ತಿರ ಹೋಗ್ತದೆ. ಯಾಕೆ ಮಗುವಿಗೆ ಏನ್ ಅನುಭವ ಆಗ್ತದೆ, ದೀಪವನ್ನ ಮುಟ್ಟಿದ್ರೆ ಉರಿಯುತ್ತಿರುವ ದೀಪವನ್ನ ಮುಟ್ಟಿದ್ರೆ ಸುಡುತ್ತದೆ ಎನ್ನುವಂತಹ ಅನುಭವ ಅದಾಗ್ತದೆ. ಇದು ಜೀವನದ ಅನುಭವ. ಪ್ರತಿ ಹೆಜ್ಜೆ ಇಂತಹ ಸಾಕಷ್ಟು ಅನುಭವಗಳು ಪ್ರತಿ ಹೆಜ್ಜೆಯಲ್ಲಿಯೂ ಆಗ್ತದೆ. ಇದೇ ಶಿಕ್ಷಣ. ಇದೇನಿದೆಯಲ್ಲ ಶಿಕ್ಷಣ. ಉದಾಹರಣೆಗೆ ಸೊಳ್ಳೆ ಕಚ್ಚಿದರೆ ನಮ್ಮನ್ನ ಆ ಕಡಿತ ಅನುಭವವನ್ನ ನೀಡಿದೆ, ನೋವಾಗ್ತದೆ. ಇನ್ನು ಹಣ್ಣಿನ ರುಚಿ, ಬಿರುಗಾಳಿ ಬೀಸುತ್ತಿರುವಿಕೆ, ಸಮುದ್ರದಲ್ಲೋ ಇನ್ನೆಲ್ಲೋ ಬಿರುಗಾಳಿ ಬೀಸುತ್ತದೆ.
ಆ ಬಿರುಗಾಳಿ ಬೀಸುವಿಕೆ ಮುಂತಾದ ಎಲ್ಲಾ ರೀತಿಯ ಅನುಭವಗಳು ನಮ್ಮ ಮೇಲೆ ನೇರವಾಗಿ ಶೈಕ್ಷಣಿಕ ಪ್ರಭಾವವನ್ನು ಬೀರ್ತವೆ ಅಂತ ಕೂಡ ಹೇಳ್ಬೋದು. ಸಾಕಷ್ಟು ಅನುಭವ. ಇನ್ನು ಶಾಲೆ ಕಾಲೇಜುಗಳಲ್ಲಿ ಅಥವಾ ರಸ್ತೆಯಲ್ಲಿ ಹೋಗುವಾಗ, ಮನೆಯಲ್ಲಿ, ಇನ್ನು ಸಾಮಾಜಿಕ ಸಮಾರಂಭಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಸಾಕಷ್ಟು ಅನುಭವಗಳನ್ನ ಪಡೆದಿದೆ ಎಂದು ಕೂಡ ಹೇಳುತ್ತೆ. ಹೀಗೆ ಶಿಕ್ಷಣವು ಮಗುವಿಗೆ ಜೀವನದ ಅನುಭವಗಳ ಮುಖಾಂತರ ಅವನನ್ನ ಮಾರ್ಗದರ್ಶಿಸಿ ಅವನ ವರ್ತನೆಯಲ್ಲಿ ಪರಿವರ್ತನೆ ತರುವಂತಹ ಕಾರ್ಯವಾಗಿದೆ. ಶಿಕ್ಷಣ ಅನ್ನುವುದೇ ಏನ್ ತಿಳ್ಕೊಳ್ಬೇಕು? ವರ್ತನೆಯಲ್ಲಿ ಪರಿವರ್ತನೆ ತರುವಂತಹ ಕಾರ್ಯ. ಅವನ ಬದುಕನ್ನ ಸಾರ್ಥಕಗೊಳಿಸುವಲ್ಲಿ ಸಹಾಯಕವಾಗುವಂತಹ ಒಂದು ಪ್ರಕ್ರಿಯೆಯಾಗಿದೆ. ತನ್ನ ಸುತ್ತಮುತ್ತಲಿನ ವೈವಿಧ್ಯಮಯ ಪರಿಸರ ಹಾಗೂ ವಿವಿಧ ವ್ಯಕ್ತಿಗಳ ಪ್ರಭಾವದಿಂದಾಗಿ ಮಗು ಏನ್ ಮಾಡ್ತದೆ? ಅನುಭವವನ್ನ ಪಡಿತಾ ಹೋಗ್ತದೆ. ವ್ಯಕ್ತಿ ಜೀವನ ಪರ್ಯಂತ ಪಾಠ ಕಲಿಯುವಂತಹ ಒಂದು ಪ್ರಕ್ರಿಯೆ, ನಮ್ಮ ಜೀವನ ಪರ್ಯಂತ ಪಾಠ ಕಲಿಯುವಂತಹ ಒಂದು ಪ್ರಕ್ರಿಯೆ ಶಿಕ್ಷಣ ಎಂದು ಕೂಡ ಹೇಳುತ್ತೆ. ಇನ್ನು ಶಿಕ್ಷಣದ ವಿಶಾಲಾರ್ಥ ಕೂಡ ಕಾಮನ್ ಆಗಿ ನಾನು ಹೇಳಿದೆ. ಶಿಕ್ಷಣದ ವಿಶಾಲಾರ್ಥದಲ್ಲಿ ಏನ್ ಬಂತು? ಜೀವನ ಪರ್ಯಂತ ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೂ ಪಡೆಯುವಂತಹ ಒಂದು ಶಿಕ್ಷಣ, ಒಂದು ಶಿಕ್ಷಣವನ್ನ ಏನಂದ್ರೆ ವಿಶಾಲಾರ್ಥದ ಶಿಕ್ಷಣ ಎಂದು ಕೂಡ ಹೇಳಲಾಗ್ತದೆ. ಎಸ್ ಮೆಕೆಂಜಿ ಅವರ ಪ್ರಕಾರ ಜೀವನ ಪರ್ಯಂತ ಸಾಗುವಂತಹ ಕಾರ್ಯವಿಧಾನವಾಗಿದ್ದು ಬದುಕಿನ ಎಲ್ಲಾ ಅನುಭವಗಳನ್ನ ಒಳಗೊಂಡಿದೆ. ನಮ್ಮ ಮಗು ಏನ್ ಮಾಡ್ತಾರೆ? ಬದುಕಿನ ಎಲ್ಲಾ ಅನುಭವಗಳು, ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಆಗಿದೆ. ಈ ಎಲ್ಲಾ ಅನುಭವಗಳು ಕೂಡ ಅವರಿಗೆ ಪಾಠವನ್ನ ಕಲಿಸ್ತದೆ ಎಂದು ಕೂಡ ಹೇಳ್ಬೋದು. ನಾನು ಉದಾಹರಣೆ ಕೊಟ್ಟೆ, ಏನೊಂದು ಮಗು ದೀಪವನ್ನ ಮುಟ್ಟುವಂತ ಉದಾಹರಣೆ ಕೊಟ್ಟೆ. ಅಥವಾ ನೀವೇ ಎಲ್ಲಾದ್ರೂ ಕಾಲು ಜಾರಿ ಬಾವಿಗೆ ಬಿದ್ದುಬಿಡ್ತೀರಿ, ಮುಳುಗೋಗ್ತೀರಿ, ಯಾರೋ ಬಂದು ನಿಮ್ಮನ್ನ ಎತ್ಬಿಡ್ತಾರೆ, ಬದುಕ್ತೀರಿ, ಅಯ್ಯೋ ಬಡಜುವ ಬದುಕು, ಅದೊಂದು ಅನುಭವ. ನೀರಿನಲ್ಲಿ ಬಿದ್ದರೆ ಮುಳುಗೋಗ್ತೇವೆ ಅನ್ನೋ ಅನುಭವ ಈ ಸ್ಪರ್ಧೆ ಇದೆ. ಈ ಅನುಭವವು ಕೂಡ ನಮಗೆ ಪಾಠವನ್ನು ಕಲಿಸುತ್ತದೆ. ಉದಾಹರಣೆ ಸೊಳ್ಳೆ ಕಡೆಯನ್ನು ಕೂಡ ಹೌದು. ಒಟ್ಟಿನಲ್ಲಿ ಏನೇ ಆಗಲಿ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಮಗು ಕಲಿತಾನೆ ಅನ್ನೋದು ಕೂಡ ಹೇಳ್ಬೋದು. ಇನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಶಿಕ್ಷಣದ ಪ್ರಕ್ರಿಯೆಗಳು, ದ್ವಿಮುಖ ಪ್ರಕ್ರಿಯೆ ಮತ್ತು ತ್ರಿಮುಖ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ಮಾಡೋಣ.